ಗುರೂಜಿನು ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಯೋಗಗಳು ಹೇಗಿರುತ್ತೆ? ಅದೇ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳೇನಾದ್ರೂ ಎದುರಾಗುತ್ತಾ? ಯಾವ ರೀತಿಯಾಗಿ ಡಿಸಿಷನ್ಸ್ ತಗೋಬಹುದು? ಮತ್ತೆ ಈ ಹಿಂದೆ ಹೇಳ್ತಾ ಇದ್ರಿ ನೀವು, ವೃಶ್ಚಿಕ ರಾಶಿಯವರಿಗೆ ಸ್ವಂತ ಉದ್ಯೋಗ ಮಾಡಿದ್ರೆ ಲಾಭ ಹೆಚ್ಚು ಅಂತ. ಹೌದು. ಹಾಗಾದ್ರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ಅಭಿವೃದ್ಧಿನೇ ಆಗಲ್ವಾ ಅಂತ? ಇಲ್ಲಿ ಅಭಿವೃದ್ಧಿ ಆಗುವಂಥದ್ದಕ್ಕಿಂತ ಆ ಹ್ಮ್. ರಾಶಿಯವರು ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವ್ರೇನಾದ್ರು ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಂಡು ಏನಾದ್ರು ಬಿಸ್ನೆಸ್ ಕೈ ಹಾಕ್ಬಿಟ್ರೆ ಹ್ಮ್. ಬಹಳ ಇಂಪ್ರೂವ್‌ಮೆಂಟ್ ಆಗ್ಬಿಡ್ತಾರೆ. ಆದ್ರೆ ಕೆಲವರು ಮಾಡೋದೇ ಇಲ್ಲ. ಯಾಕೆ ಮಾಡೋದಿಲ್ಲ? ಅವ್ರು ಯಾಕೆ ಇಂಪ್ರೂವ್‌ಮೆಂಟ್ ಆಗ್ತಾರೆ? ಇವತ್ತು ರಾಜಕೀಯದಲ್ಲಿದ್ದಾರೆ ಎಷ್ಟೋ ಜನ. ಇವತ್ತು ನಾವು ಪ್ರಧಾನ ಮಂತ್ರಿಗಳವರೆಗೂ ನಾವು ನೋಡಿದ್ರೇನು, ಹ್ಮ್. ವೃಶ್ಚಿಕ ರಾಶಿಯವರಿಗೆ. ಇವತ್ತು ನಾವು ಕರ್ನಾಟಕದಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ನಾವು ಗಮನಿಸಬಹುದು. ಅದರಲ್ಲಿ ಆಲ್‌ಮೋಸ್ಟ್ ಕೆಲವು ಬೇರೆ ರಾಶಿಯವರು ಇದ್ದಾರೆ. ಹ್ಮ್. ಆದ್ರೆ ಹೆಚ್ಚು ವೃಶ್ಚಿಕ ರಾಶಿಯವರು ಇರುವಂತದ್ದು ನಾವು ನೋಡ್ತೀವಿ. ಮತ್ತೆ ಇವತ್ತು ಒಳ್ಳೆ ಬಿಸ್ನೆಸ್ ಅಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೇನು, ಇದೇ ವೃಶ್ಚಿಕ ರಾಶಿಯವರು ಇರುವಂತದ್ದಾಗಿದೆ. ಅಂದ್ರೆ ಅವರು ಆಲೋಚನೆಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ಏನಾದ್ರೂ ಮಾಡೋಣ ಆಲೋಚನೆಯಲ್ಲೇ ಹೋಗ್ತಾ ಇರ್ತಾರೆ. ಕೆಲವರು ಏನೋ ಮಾಡೋಣ ಮಾಡೋಣ ಅನ್ಕೊಂಡೇ ಕಾಲ ಕಳೆದು ಬಿಡ್ತಾರೆ. ಯಾಕೆ ಅವರು ಅಷ್ಟು ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ನೀವು ಗಮನಿಸಬಹುದು. ವೃಶ್ಚಿಕ ರಾಶಿ ಅಂತ ಹೇಳಿದ ತಕ್ಷಣನೇ ನಾವು ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿ ನಿಮ್ಮದು ಅಂತ ಲೆಕ್ಕಾಚಾರ ಮಾಡ್ಬೋದು. ಈ ಚಂದ್ರ ನೀಚ ಆಗ್ಬಿಟ್ಟಿರ್ತಾನೆ ವೃಶ್ಚಿಕ ರಾಶಿಯವರಿಗೆ. ಸೊ ಆದ್ರೆ ಆ ವೃಶ್ಚಿಕ ರಾಶಿಯ ಮೇಲೆ ಕೆಲವೊಂದು ಶುಭ ಗ್ರಹಗಳು, ಕೆಲವು ಶುಭ ಗ್ರಹಗಳಂದ್ರೆ ಧನಕಾರಕರು ಅಂತ ಹೇಳ್ತೀವಿ. ಅಥವಾ ದಶಮ ಸ್ಥಾನಾಧಿಪತಿ ಏನಾದ್ರೂ ದೃಷ್ಟಿ ಬಿತ್ತು, ಅಥವಾ ದಶಮ ಸ್ಥಾನಾಧಿಪತಿಯ ಜೊತೆ ಸಂಯೋಗ ಚಂದ್ರ ಆಗಿದ್ದಾನೆ ಅಂದ್ರೆ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಬಹಳ ಇಂಪ್ರೂವ್‌ಮೆಂಟ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಈ ಸಂಕ್ರಮಣದಿಂದ ಏನು ಶುಭ ಫಲಗಳನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ಸ್ವಂತ ಬಿಸ್ನೆಸ್ ಅಲ್ಲಿ ಇರುವಂತವ್ರಿಗೆ ಹೆಚ್ಚು ಅನುಕೂಲ. ನೋಡಿ, ಸ್ವಂತ ಏನಾದರೂ ಬಿಸ್ನೆಸ್, ಅದ್ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರೇನು ಅದರಲ್ಲಿ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆಯನ್ನ ಮಾಡಬಹುದು. ಈ ಪಾರ್ಟ್ನರ್‌ಶಿಪ್ ಎಲ್ಲ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ಬಿಸ್ನೆಸ್ ಕೈ ಹಾಕಿ ಅದರಲ್ಲಿ ಏನೂ ಲಾಭ ಬರ್ತಾ ಇಲ್ಲ, ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಈ ಹಿಂದೆ 2024ರಲ್ಲಿ ಏನು ಸಮಸ್ಯೆಗಳಾಗಿತ್ತೋ, 2025ರಿಂದ ಉತ್ತಮವಾದಂಥ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತೆ ಅದೇ ರೀತಿ ಸಹ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಯಾವಾಗೂ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾರೆ. ಒಳ್ಳೆಯ ಯೋಚನೆ ಮತ್ತೆ ಒಳ್ಳೆಯ ಒಂದು ಮಾರ್ಗದರ್ಶನ ತೆಗೆದುಕೊಂಡೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನಾಗ್ಬಿಡುತ್ತೋ ಏನೋ, ಒಂಥರ ಭಯ, ಭೀತಿ ಇವೆಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ತಾಯಿ ನಡುವೆ ಅಷ್ಟು ಮಗ ಅಥವಾ ಮಗಳ ಜೊತೆ ಏನಾದರೂ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತೆ ಹೆಚ್ಚಿನ ಮಟ್ಟಿಗೆ ಚಿಂತೆ ಕಾಡುವಂಥದ್ದಿರುತ್ತೆ ಮಾನಸಿಕ. ಆ ಚಿಂತೆಯಿಂದ ಈಚೆ ಬಂದು ನೀವು ಕೆಲಸದ ವಿಚಾರದಲ್ಲಿ ಹೆಚ್ಚು ಗಮನ ಕೊಟ್ಟರೆ ಉತ್ತಮ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಪರಿಹಾರವನ್ನ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನೋಡಿ, ಚಂದ್ರ ಅಲ್ಲಿ ವೃಶ್ಚಿಕ ರಾಶಿಗೆ ನೀಚ ಆಗಿರ್ತಾನೆ. ನಾನು ಯಾವಾಗಲೂ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇರ್ತೀನಿ, 99% ನೀವು ಚಂದ್ರನ ಆರಾಧನೆ ಮಾಡ್ಬಿಡಿ, ನಿಮ್ಗೆ ಏನ್ ಸಮಸ್ಯೆ ಇದ್ರೇನು ಬಗೆಹರಿಸ್ಕೊಂಡ್ಬಿಡ್ತೀರಾ ಅಂತ. ವೀಕ್ನೆಸ್ ಏನಪ್ಪಾ ಅಂದ್ರೆ ನ್ಯೂನ್ಯತೆ ಅಂತ ಹೇಳ್ತೀವಿ. ವೃಶ್ಚಿಕ ರಾಶಿಯವರಿಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಅವರ ಮನಸ್ಥಿತಿಯನ್ನ ಕಳ್ಕೊಂತಾರೆ ಅಂತ ಹೇಳುತ್ತೆ. ಅದೇ ಸ್ಟ್ರಾಂಗ್ ಆಗಿ ಏನಾದರೂ ನಿಂತ್ಕೊಂಡ್ರೆ ಅವರಷ್ಟು ಬುದ್ಧಿವಂತರು, ಅವರಷ್ಟು ಅಭಿವೃದ್ಧಿ ಆಗಿರುವಂಥವ್ರು ಯಾರೂ ಇಲ್ಲ. ಸೊ ಆ ನಾಲೆಡ್ಜ್ ಇದೆ ಅವ್ರಿಗೆ. ಅದೇನಾದ್ರೂ ವೀಕ್ನೆಸ್ ಅವರು ತಾಯಿ ಮೇಲೆ ಯಾರ ಮೇಲೇನೋ ವ್ಯಾಮೋಹ ಇಟ್ಕೊಂಡು ಮಾನಸಿಕ ಖಿನ್ನತೆಗೆ ಹೋದ್ರು, ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಏನೋ ಸಮಸ್ಯೆಗಳು ಬಂತು, ನಾನು ಆಗೋದಿಲ್ಲ ನನ್ನ ಕೈಲಿ ಏನು ಅಂತ ಹೇಳಿದ್ರೆ ಹಂಗೆ ಎದ್ದು ಬಿಡ್ತಾರೆ. ಅದಕ್ಕೆ ಚಂದ್ರನ ಆರಾಧನೆ ಮಾಡ್ಕೊಳ್ಳುವಂಥದ್ದು. ಚಂದ್ರನ ಆರಾಧನೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅಕ್ಕಿ, ಚಂದ್ರನಿಗೆ ಧಾನ್ಯ ಅಂತ ಹೇಳಿದ್ರೆ ಅಕ್ಕಿ, ಹಾಲು, ಮೊಸರು ಇದನ್ನ ಪ್ರಾರ್ಥನೆ ಮಾಡಿಕೊಂಡು ಅಭಿಷೇಕಕ್ಕೆ ಈಶ್ವರನ ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದು. ಚಂದ್ರನ ಮಂತ್ರ ಪಠನೆ ಮಾಡುವಂಥದ್ದು. ಮತ್ತೆ ಚಂದ್ರನದು ಬಹಳಷ್ಟು ಮಂತ್ರಗಳಿದಾವೆ, ಅಷ್ಟೋತ್ತರಗಳಿದಾವೆ, ಪಿಡ ಪರಿಹಾರ ಮಂತ್ರಗಳಿದೆ, ಬೀಜಾಕ್ಷರ ಮಂತ್ರಗಳಿದೆ. ಯಾವುದಾದ್ರೂ ಒಂದು ಮಂತ್ರ ಆದ್ರೂ ನೀವು ಹೇಳ್ಕೊಳ್ಳೋದ್ರಿಂದನೂ ಉತ್ತಮ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪರಿಹಾರಗಳಿಂದನೂ ಅವ್ರಿಗೆ ಬಿಸ್ನೆಸ್ ಮತ್ತೆ ವ್ಯವಹಾರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ.